ರಾಜ್ಯ ವಿಧಾನ ಪರಿಷತ್ನಲ್ಲಿ ನಡೆದಿರುವಂತಹ ವಿದ್ಯಮಾನಗಳು ಸಹಜವಾಗಿ ನೋವುಂಟು ಮಾಡುತ್ತೆ. ಬಿಜೆಪಿಯ ಶಾಸಕರಾದ ಸಿಟಿ ರವಿ ಅವರು ಆಕ್ಷೇಪಾರ್ಹ ಪದವನ್ನು ನಾನು ಬಳಸಿಲ್ಲ ಅಂತ ಮತ್ತೆ ಮತ್ತೆ ಸ್ಪಷ್ಟಪಡಿಸಿದಾಗಲೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ದೆ. ನನಗೆ ಕಳೆದ ಸಾರಿ ನಾನೇ ಮೇಲ್ಮನೆಯಲ್ಲಿ ಚರ್ಚೆ ಮಾಡುವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡಿದೆ. ಆಗ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಕಡೆಯಿಂದ ಬಂದ ಉತ್ತರ ಏನಂತ ಹೇಳಿದ್ರೆ, ಅವರು ಏನು ಹೇಳಿದ್ದಾರೆ ಅನ್ನೋದು ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಾವು ಕ್ರಮ ತಗೊಳ್ತೇವೆ ಅನ್ನೋದಾಗಿತ್ತು. ಆದರೆ ಸಿಟಿ ರವಿ ಹೇಳ್ತಾರೆ ಅಂತ ಶಬ್ದವನ್ನು ನಾನು ಬಳಸಿಲ್ಲ ಅಂತೇಳಿ. ಏನೇ ಆಗಿದ್ರೂ ಕೂಡ ಸಭಾಪತಿಯವರ ಸುಪರ್ದಿಯಲ್ಲಿರುವಂತಹ ಆ ಎಲ್ಲ ಕಡತಗಳನ್ನು ತರಿಸಿ ಅದರ ವಿದ್ಯಮಾನಗಳನ್ನು ಮತ್ತು ಆಡಿರುವಂತಹ ಮಾತುಗಳನ್ನು ವಿಧಿವಿಜ್ಞಾನದ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಂತರ ಸರ್ಕಾರ ಕ್ರಮ ತಗೊಂಡ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ದಿಢೀರಾಗಿ ನಿನ್ನೆ ಬೆಳಗಾವಿಯ ಸುವರ್ಣಸೌಧದ ಒಳಗೆ ಶಾಸಕರೊಬ್ಬ ಸದನದಿಂದ ಹೊರಬರ್ತಾ ಇರುವಾಗ ಗೂಂಡಾಗಿರಿ ಮಾದರಿಯಲ್ಲಿ ಅವರನ್ನು ಅಟ್ಟಾಡಿಸಲಿಕ್ಕೆ ಹೊರಟಂತಹ ರೀತಿ, ಪೊಲೀಸರು ತಡೆದಿರುವಂತಹ ವಿದ್ಯಮಾನಗಳು, ಇವೆಲ್ಲವನ್ನ ನೋಡಿದರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನು ವಿರೋಧ ಪಕ್ಷ ಮುಂದೆ ಬಳಸ್ತಾ ಇದೆ ಅನ್ನುವಂಥ ಒಂದು ಆತಂಕಗಳು ಸಹಜವಾಗಿ ಪ್ರಜಾಪ್ರಭುತ್ವವಾದಿಗಳಿಗೆಲ್ಲರಿಗೂ ಕೂಡ ಹಾಗೆ ಕಂಡುಬರುತ್ತೆ, ಆತಂಕ ಆಗುತ್ತೆ. ಒಂದು, ಪ್ರಯೋಗಾಲಯದ ಮೂಲಕ ಯಾವ ಶಬ್ದವನ್ನು ಬಳಸಿದ್ದಾರೆ ಅನ್ನೋದು ಖಚಿತಪಡಿಸಿಕೊಂಡು ಸಭಾಪತಿಯವರ ಸಹಮತವನ್ನು ಪಡೆದುಕೊಂಡು ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಏಕಾಏಕಿಯಾಗಿ ಭಯೋತ್ಪಾದಕರನ್ನ ಹೊತ್ತೊಯ್ದ ರೀತಿಯಲ್ಲಿ ಪೊಲೀಸರು ಹೊತ್ತೊಯ್ತಾರೆ, ಅವರನ್ನ ಇಡೀ ದಿವಸ ಸುತ್ತಾಡಿಸ್ತಾರೆ, ಒಂದೊಂದು ಪೊಲೀಸ್ ಠಾಣೆಗೆ ಅವರಿಗೆ ಹಸ್ತಾಂತರಿಸ್ತಾರೆ, ಹೋಗುವಾಗ ಇಲ್ದಿರುವಂತಹ ಗಾಯ ತಲೆಯಲ್ಲಿ ಕಂಡು ಬರುತ್ತೆ ಅಂತೇಳಿ ಅವ್ರ ಕಡೆಯವರು ಆಪಾದನೆ ಮಾಡ್ತಾರೆ. ನಾನು ಗೃಹ ಮಂತ್ರಿ ಪರಮೇಶ್ವರಿಗೆ ಕೇಳ್ತಾ ಇರೋದು, ಈ ವಿದ್ಯಮಾನಕ್ಕೋಸ್ಕರ ತಾವು ಗೃಹ ಮಂತ್ರಿಯಾಗಿ ಕೆಲಸವನ್ನು ಮಾಡುವಾಗ ಇಂಥ ವಿದ್ಯಮಾನಗಳು ನಡೆಯುವುದು ಎಷ್ಟು ಸರಿ? ಈ ಘಟನೆಯನ್ನು ಖಂಡಿಸ್ತೇವೆ. ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಗಿದೆ. ರಾತ್ರಿ 3-4 ಜಿಲ್ಲೆಗಳಿಂದ ಓಡಾಡಿಸಿದ್ದಾರೆ, ತುಂಬಾ ಹಿಂಸೆ ಆಗಿದೆ. ಅಲ್ಲ, ನಾನು ಅದೇ ಹೇಳಿದೆ, ಶಾಸಕರೊಬ್ಬರನ್ನ ಬಂಧಿಸುವ ಮೊದಲು ಸಭಾಪತಿಯವರ ಅನುಮತಿ ಪಡಿಬೇಕು, ಅಥವಾ ಬಂಧಿಸಿದ ನಂತರ ನಡೆದಿರುವ ವಿದ್ಯಮಾನಗಳನ್ನು ಸಭಾಪತಿಯವರಿಗೆ ಮನವರಿಕೆ ಮಾಡಿ ಅವರ ಸಹಮತ ಪಡಿಬೇಕು ಅಂತ ಇದೆ. ನನಗೆ ಗೊತ್ತಿರುವಂತೆ ಸಭಾಪತಿಯವರಿಂದ ಅನುಮತಿ ಪಡೆದಂತ ಮಾಹಿತಿಗಳಿಲ್ಲ. ಏಕಾಏಕಿ ಒಂದು ರೀತಿಯ ರಾಜಕೀಯ ದ್ವೇಷಕ್ಕೋಸ್ಕರ ಈ ರೀತಿಯ ವಿದ್ಯಮಾನ ನಡೆಯುವುದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ, ಶೋಭೆ ತರುವುದಿಲ್ಲ. ಇದು ಅತ್ಯಂತ ಖಂಡನಾರ್ಹವಾದಂತಹ ಘಟನೆ. ಇವತ್ತು ಚಿಕ್ಕಮಗಳೂರಲ್ಲಿ ಸೇರಿರುವಂತಹ ಅಲ್ಲಿಯ ನಮ್ಮ ಕಾರ್ಯಕರ್ತರು, ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಸಹಿತ ಎಲ್ಲರನ್ನ ಬೆಳಗ್ಗೆ 6 ಗಂಟೆಗೆ ಬಂಧನ ಮಾಡಿಕೊಂಡು ಕರೆದೊಯ್ದ ರೀತಿ, ಇವೆಲ್ಲವೂ ಕೂಡ ಅಮಾನವೀಯವಾದದ್ದು ಮತ್ತು ಪ್ರಜಾಪ್ರಭುತ್ವ ಸರ್ಕಾರ ಕೇಳಿಸಿದ್ದಲ್ಲ. ನಾನು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತೇನೆ, ನೀವು ಇದರಲ್ಲಿ ಈ ವಿದ್ಯಮಾನವನ್ನು ಕಂಡು ಕೂಡ ಸುಮ್ಮನಿದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅನ್ನುವಂತ ಮಾತುಗಳನ್ನು ನಾವು ಹೇಳಬೇಕಾಗಿದೆ. ಈ ಘಟನೆಯನ್ನು ಖಂಡಿಸುತ್ತಾ ತಕ್ಷಣ ಆ ಸಿಟಿ ರವಿ ಮೇಲೆ ಏನೇನು ಕ್ರಮ ಕೈಗೊಳ್ಳುತ್ತೀರಿ ಅದನ್ನು ವಾಪಸ್ ಪಡಿಬೇಕು, ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದನ್ನು ಖಚಿತಪಡಿಸಿಕೊಂಡ ನಂತರವೇ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ನೀವು ಚಲಾಯಿಸಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ. ನಾನು ಹೇಳ್ತಾ ಇರುವುದು ಡಿ.ಕೆ. ಶಿವಕುಮಾರ್ ದಾಖಲೆ ಅಲ್ಲ, ಅದು ಸರ್ಕಾರಿ ದಾಖಲೆ, ಸಭಾಪತಿಯವರ ಸುಪರ್ದಿಯಲ್ಲೇ ಇರುತ್ತೆ. ಸಭಾಪತಿಯವರ ಸುಪರ್ದಿಯ ಮೂಲಕ ಅದನ್ನು ಸರ್ಕಾರ ತಗೊಂಡು ಪ್ರಯೋಗಾಲಯಕ್ಕೆ ಹೋದ ನಂತರವೇ ಹೇಳಬೇಕು. ಹಾಗಾದ್ರೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದಾಗ ನಾವು ಹೇಳಿದ ತಕ್ಷಣ ನೀವೇನು ಹೇಳಿದ್ರಿ? ಅವ್ರು ಹೌದಾ ನೋಡಬೇಕು, ಮಾತಾಡಬೇಕು, ಪ್ರಯೋಗಾಲಯದಲ್ಲಿ ಕೊಡಬೇಕು, ಹೌದಾದ್ರೆ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ರಿ. ಅವರಿಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯ ಇರುತ್ತೇನೋ? ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಇದು ಸರಿಯಲ್ಲ, ಈ ಘಟನೆ ಖಂಡನೀಯವಾದದ್ದು, ತಕ್ಷಣ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಸಹಜವಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಲೋಕಸಭಾ ಸದಸ್ಯರು, ಕಾಂಗ್ರೆಸ್ ಪಾರ್ಟಿ ನಡೆದುಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಬಗ್ಗೆ ನಡ್ಕೊಂಡಿರುವಂತಹ ರೀತಿ, 2 ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಆಗಿತ್ತು. ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಅಟಲ್ಜಿ ಅವರು ಶಿಫಾರಸು ಮಾಡಬೇಕಾಯಿತು. ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಮಾಡಿರುವಂತಹ ವಿದ್ಯಮಾನಗಳು, ಈ ಎಲ್ಲ ಘಟನೆಗಳು ನಡೆದ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಸರ್ಕಾರವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಕೊಟ್ಟಿರುವಂತಹ ನಿಮ್ಮ ನಿರ್ಧಾರ ತಪ್ಪು ಅಂತ ಹೇಳುವಂತ ಪ್ರತಿಭಟನೆಯನ್ನ ನಮ್ಮ ಪಾರ್ಟಿ ಎಲ್ಲ ಲೋಕಸಭಾ ಸದಸ್ಯರು ಮಾಡ್ತಾ ಇರುವಾಗ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕರವರು ಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ರೀತಿಯಲ್ಲಿ ತಳ್ಳಾಡದ ವಾತಾವರಣ ಆಗಿರುವಂತಹದ್ದು ಹೌದು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಮ ಒಬ್ಬ ಸದಸ್ಯರಿಗೆ, ಹಿರಿಯ ಸಚಿವರೊಬ್ಬರಿಗೆ ಗಾಯ ಆಗಿದ್ದು, ಎಲ್ಲವೂ ಕೂಡ ಅವರಿಗೆಲ್ಲ ಬರಬೇಕಾದಂಥ ಅವಶ್ಯಕತೆಗಳು ಇರಲಿಲ್ಲ. ಆದರೆ ಮಧ್ಯದಲ್ಲಿ ಒಂದಿಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ನಾವು ಖಂಡಿಸುತ್ತೇವೆ ಅನ್ನುವಂಥ ಮಾತನ್ನು